ವೆಲ್ಕಮ್ ಬ್ಯಾಕ್ ಟು ಹರ್ಷೂಸ್ ಯೂಟ್ಯೂಬ್ ಚಾನಲ್. ಉಜ್ವಲ್ ಮನೆಯಲ್ಲಿ ಕಾಫಿ ಮಾಡ್ತಿರೋ ಶಶಾಂಕ್. ನಂಗೆ ಭಯ. ಕೊರಿಯೋಗ್ರಾಫರ್ ಆಗ್ತೀರಾ? ಎಲ್ಲಾದ್ರೂ ಪಾರ್ಟ್ನರ್ ಚಪ್ಪಲಿ ತರ ಐತೆ, ಅವಳಿದೆ ತರ ಕಿತ್ಲಾಡ್ತಾ ಇರ್ರಿ. ನನಗೊಂದು ಗೊಂಬೆ ಇಸ್ಕೊಟ್ರೆ ನಿಮಗೆ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸಬ್ಸ್ಕ್ರೈಬರ್ ಆಗೋದು ಬಿಡೋದು ಬಿಡಿ, ಫಸ್ಟ್ ಇವಳಿಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಎಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 6 ವ್ಲಾಗು. ನಾನೇನು ಹೇಳ್ತೀನೋ ಸೇಮ್ ಅದೇ ಜಾನ್ವಿ ಅವ್ರು ಹೇಳ್ತಾರಂತೆ. ಬೈಲಿ ಹೇಳಿ, ನಾನು ಇವಾಗ ಏನು ಹೇಳಿದೆ? ನೀವೇನು ಹೇಳ್ಕೊಡ್ತೀರಾ ಅದು ಹೇಳ್ಬೇಕು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷೂಸ್ ಯೂಟ್ಯೂಬ್ ಚಾನಲ್. ಅಲ್ಲ ಟ್ಯಾಂಕ್ ಚಿನ್ನ. ಇಲ್ಲ, ಚೆನ್ನಾಗಿ ಹೇಳಿದ್ರಿ, ನಿಜವಾಗ್ಲೂ. ಗೈಸ್, ಇವತ್ತು ಜಾನ್ವಿ ಅವರು ಫುಲ್ ರೆಡಿಯಾಗಿ ಬಂದವ್ರೆ. ಎಲ್ಲಿಗೆ ಹೋಗ್ತೀರಿ ಜಾನ್ವಿ? ನಾವು ಹಾಂ, ಸೌಂಡ್ ಎಫೆಕ್ಟ್ ಇದೆ, ಇಲ್ಲಿ ಕಸ ಹೋಗ್ಲಿ ಫಸ್ಟ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಆಲ್ರೆಡಿ ತಮ್ಮನೇಲಿ ನೋಡೇ ಇರ್ತೀರಾ. ಸೊ ಇವತ್ತು ನಾವು ಚಾಮುಂಡಿ ಹಿಲ್ಸ್ಗಾದ್ರೆ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರು ಬರ್ತಾವ್ರೆ ಅಂದರೆ ಆಲ್ರೆಡಿ ಜಾನ್ವಿ ತೋರಿಸಿದ್ದೀನಿ. ಸೊ ಇನ್ನು ಉಜ್ವಲ್ ಬ್ರೋ, ನಾನು ಹರ್ಷಿತ್ ಅಂದರೆ ಉಜ್ವಲ್ ಬ್ರೋ, ನಾನು ಶಶಾಂಕು ಮತ್ತು ದಕ್ಷಿತ್ ಅವ್ರು ಬರ್ತಾವ್ರಂತೆ. ಹಂಗೆ ಜಾನ್ವಿ ಇದ್ದಾಳೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೋಳಿ ಸ್ನಾನಗಳೆಲ್ಲ ಮಾಡಿ ಇವಾಗ ಉಜ್ವಲ್ ಬ್ರೋ ಸ್ನಾನಕ್ಕೆ ಹೋಗೋರೆ. ಸೊ ಅವ್ರದ್ದು ಮುಗಿಸ್ಕೊಂಡು ಇನ್ನು ದಕ್ಷಿತ್ ಅವ್ರು ಬಂದರೆ ಹೊರಡೋದೆ. ಹೋಗಿ ನಾವು ಹೆಂಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತೆಲ್ಲ ತೋರಿಸ್ತಾ ಇರ್ತೀನಿ. ಸೊ ನೋಡ್ತಾ ಇರಿ, ಸ್ಟೇಟ್ಯೂನ್. ಗೈಸ್, ಹೊಸ ತಮ್ಮನೇಲಿ ಸಿಕ್ತು. ಉಜ್ವಲ್ ಮನೆಯಲ್ಲಿ ಕಾಫಿ ಮಾಡ್ತಿರೋ ಶಶಾಂಕ್. ಸಾರಿ, ಟೀ ಮಾಡ್ತಿರೋ ಶಶಾಂಕ್. ಏನು ಮಗ, ಟೀ ಎಲ್ಲ ಮಾಡ್ತೀಯ ಮಗ ನೀನು? ಗೈಸ್, ಯಾವಾಗೂ ಶಶಾಂಕ್ನ ಇನ್ನೊಂದು 4 ಜನ ಎಬ್ಬಿಸ್ತಿದ್ರು. ಇವಾಗ ಶಶಾಂಕೆ ಎಲ್ರೂ ಎಬ್ಬಿಸ್ತವನೆ. ಗೈಸ್, ಇನ್ನೂ ಬಂದಿಲ್ಲ ಮಗ. ಟೀ ಮಾಡಿ ಏಕೆ? ಏನೋ ಗೊತ್ತಿಲ್ಲ, ಟೀ ಪುಡಿ ಆಗಿದೆ, ಏನಾಗಿದೆ ಗೊತ್ತಿಲ್ಲ. ಕಲರ್ ಬರ್ತೈತೆ. ಓಕೆ, ಟೀ ಪುಡಿ. ಹೌದಾ? ನಿನಗೆ ಡೌಟು ಅದೇನಂತ? ಏನಾದರೂ ತಿನ್ನೋದಷ್ಟೇ. ಏನು ಹೇಳಮ್ಮ, ಬಾಯಿಲಿ ಅಂದೆ. ಹಾಂ, ಬಂದೆ. ಧೈರ್ಯ ಇದ್ದರೆ ಹಾಂ. ಕೃಷ್ಣ ಅಂತ ಓ, ನಂಗೆ ಭಯ. ಕೊಡಿ, ಏನಾಗಲ್ಲ. ನೀವು ಕೊಡಿ. ನನಗೆ ಭಯ. ನನಗೂ ಭಯ. ಅದು ಕಚ್ಚಲ್ಲ. ಮತ್ತೆ? ಸುಮ್ಮನೆ ನೀವು ಕೊಡ್ರಿ, ನಾನು ಹಾಂ, ನಂಗೆ ಭಯ. ಹಿಂಗೆ ತೋರಿಸ್ಬೇಕು. ತೋರಿಸಿ ನೀವು ಹೇಗೆ ಭಯ ಬೀಳ್ತಿದ್ದೀರಾ? ನಾನು ಭಯ ಬೀಳಲ್ಲ. ಮತ್ತೆ ನೀವು ಮಾಡಿ. ಹಾಂ, ನೀನು ಮಾಡಿ. ನಾನು ಚಾಲೆಂಜ್, ಅದು ನಿಮ್ಮ ಚಾಲೆಂಜ್, ನೀವು ಮಾಡಿ. ಹಾಂ. ಇದಕ್ಕೆ ಓಹೋ, ಬೇಡ, ಫುಲ್ ಹಸುವಲ್ಲಿ ಇದ್ದಂಗೆ ಐತೆ, ಬೇಡ. ನೋಡಿದ್ರಾ, ಗ್ಲಾಸಿಂದನೇ ಏಕೆ ಹಿಂಗೆ ಕಚ್ಚಕ್ಕೆ ಬರೋದು ಅದು? ಹೌದಾ? ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಶಶಾಂಕ್ ನೋಡಿ ಗೈಸ್, ದ್ರೋಹ ಮಾಡ್ತವನೆ. ನಿನ್ನೆಯಿಂದ ನನ್ನ ಜೊತೆ ಬಂದು ಇವಾಗ ಯಾಕೆ ಅಷ್ಟೇ ಅಲ್ಲ, ಬೋರ್ ಹೊಡೆದ್ಬಿಟ್ನ. ದಕ್ಷಿತ್ ಅವ್ರು ಬಂದವ್ರೆ. ಗೈಸ್, ಅವ್ರು ನೋಡಿ ಬಿಟ್ಟು ಹೋಗ್ತಾ ಇರೋದು ಉಜ್ವಲ್ ಅವರು. ಗೈಸ್, ಒಬ್ಬನೇ ಗೈಸ್ ನಾನು. ಬೇಡ ಬ್ರೋ, ಮಾತೇ ಸಾಕು. ಸರಿ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಸಿಗ್ತೀನಿ, ನೋಡ್ತಾ ಇದ್ದೀವಿ. ಕೊರಿಯೋಗ್ರಾಫರ್ ಆಗ್ತೀರಾ? ದಕ್ಷಿತ್ ಅವ್ರು ಕೊರಿಯೋಗ್ರಾಫರ್ ಆಗೋದ್ರು.
ಶಶಾಂಕ್ ದರ್ಶನ ಹೆಂಗಾಯ್ತು ಮಗ? ಕೈಗೆ ಎಷ್ಟು ಹಚ್ಕೊಂಡಿದ್ದೀವಿ ನೋಡಿ ಗೈಸ್, ಕೈಗೆ ಫ್ಲಿಪ್ಕಾರ್ಟ್ ಹಾಂ ಸರ್ ಹೇಳು ಇವಾಗ ಹೇಳು ಎಲ್ಲಾದ್ರೂ ಎಲ್ಲಿದ್ರು ಪಾರ್ಟ್ನರ್ ಬಿಟ್ಕೊಡಲ್ವ? ನಿಮ್ಮ ಪಾರ್ಟ್ನರ್ ಹತ್ರ ಎಲ್ಲಿ ತಗೊಂಡೆ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡೋ ಕೆಲಸ ಖಾಲಿ ನೋಡು ಹೋಗ್ತೀನೋ ಕಿತ್ಲಾಡ್ತಾ ಇರ್ರಿ ಹಗ್ಲು ರಾತ್ರಿ ಎಲ್ಲಾರ್ಲು. ಗೈಸ್ ಇವಾಗೆ ದರ್ಶನ ಮುಗೀತು. ಸೊ ಇವಾಗ ದಕ್ಷಿತ್ ಅವ್ರಿಗೆ ಫುಲ್ ಹಸುವಾಗ್ತೈತಂತೆ. ಸೊ ಅದಕ್ಕೆ ಊಟ ಮಾಡೋಕ್ಕೆ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ದಕ್ಷಿತ್ ಅವ್ರಿಗೆ ಹೊಟ್ಟೆ ಹಸಿತೈತಂತೆ. ಬ್ರೋ ದಕ್ಷಿತ್ ಅವ್ರನ್ನ ನೋಡ್ಕೊಂಡು ಹೋಗ್ತವ್ರೆ ಎಲ್ಲರೂ. ಫುಲ್ ಫೇಮಸ್ ಅವರು, ಸೆಲೆಬ್ರಿಟಿ ದಕ್ಷಿತ್ ಅವರೇ. ಒಂದು ಸೆಲ್ಫಿ ಎಲ್ಲರೂ ನೋಡ್ಕೊಂಡು ಹೋಗ್ತವ್ರು. ಹ್ಞೂ ಅವ್ರು ಹೇಳಿದ್ರಲ್ಲ ಕೊರಿಯೋಗ್ರಾಫರ್ ಆಗ್ತಾರೆ ನೀವು ಅಂತ. ಹೌದು ನೋಡಿದಾರಂತೇನ ಅವರು? ನೋಡೋರಂತೇನಾ? ಕೊರಿಯೋಗ್ರಾಫರ್ ಆಗ್ತೀರಾ ಅಂತ ಹೇಳಿದಾರಲ್ಲ ಅವರು. ಹ್ಞೂ ಅವರು ಏನೋ ಒಂದು ಹೇಳ್ಬೇಕಲ್ಲ ಅಂತ ಹೇಳ್ತು. ಶಶಾಂಕ್ ಹಾಕಿದ್ರೆ ಎತ್ಕೊಂಡು ಹೊರಟೋಗ್ತಿದ್ದ. ಜಾನ್ವಿ ಬೈಲಿ ಯಾಕೆ ಅಳ್ತಾ ಇದೆಯಾ? ಯಾಕೆ ಕೆಳಗಡೆ ಬೀಳಿಸಿರೋದು ಕೇಳೋದನ್ನ? ಬ್ರೋ ಅವ್ರ ಕೂದಲು ನೋಡಿ ಅಂತವ್ರೆ. ಕಂಡೋರ್ ವಿಚಾರ ನೀವು ಯಾಕೆ ಹೇಳಬೇಕು? ಹೆಂಗೆ ಬ್ರೋ? ಏನೋ ಬೇಕಣ್ಣ ವ್ಲಾಗ್ ಮಾಡಕ್ಕೆ, ಕಂಟೆಂಟ್ ಕೊಡಕ್ಕೆ. ನಮ್ಮ ರಕ್ತನೇ ಕುಡಿತಾ ಇರೋ ಜ್ಯೂಸ್ ಏನಕ್ಕೆ? ರಕ್ತ RAKTHBLOOD. ಹೇಳು ಇವಾಗ ನನಗೆ ಒಂದು ಬೊಂಬೆ ಇಸ್ಕೊಟ್ರೆ ನಿಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ? 10K. 10. ನೆಕ್ಸ್ಟ್ ಇವಾಗ ನನಗೊಂದು ಬೊಂಬೆ ಇಸ್ಕೊಟ್ರೆ ನಿಮಗೆ 1 lakh ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಬ್ರೋ ಉಜ್ವಲ್ ಬ್ರೋ ಏನೋ ಹೇಳಿದ್ರು. ಇವಾಗ ಇವಳಿಗೆ ಬೊಂಬೆ ಇಸ್ಕೊಟ್ರೆ ನನಗೆ 1 lakh ಸಬ್ಸ್ಕ್ರೈಬರ್ಸ್ ಆಗ್ತಾರಂತೆ. 2 ಲಕ್ಷ ಆಗ್ತಾರೆ. 2 ಲಕ್ಷ ಆಯ್ತಾರೆ. ಬೇಡ ಬ್ರೋ 10,000 ಇರೋದು ಹೊಲ್ಟೋದ್ರೆ ಮತ್ತೆ. ನಾನೇನಯ್ಯ ತಪ್ಪು ಮಾಡಿದೆ? ಯಾರ ಜೊತೆ? ಅವ್ರ ಜೊತೆನಾ? ಬೇಡ, ನಾನು ಡ್ಯಾನ್ಸರು, ಸಿಂಗರ್ ಅಲ್ಲ. ನನಗೆ ಭಯ ಏನು ಗೊತ್ತಾ? ಅಸ್ಮಾತು ನಿನಗೆ ಬೊಮ್ಮೆ ಕೊಡಿಸ್ಬಿಟ್ಮೇಲೆ, ನೀವು ಕೇಳಿಸ್ಕೊಳ್ಳಿ, ನಿಮಗೆ ಬೊಮ್ಮೆ ಕೊಡಿಸ್ಬಿಟ್ಮೇಲೆ ನನಗೆ 10K ಸಬ್ಸ್ಕ್ರೈಬರ್ಸ್ ಇಂದ 0 ಆಗೋದ್ರೆ ನಾನು ಏನು ಮಾಡಿ? ದೇವರ ಮಕ್ಕಳು ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಕಷ್ಟ ಬ್ರೋ, ಅವ್ರವ್ರ ಜೀವನ ಅವ್ರವ್ರಿಗೆ. ಹೇಳಿ ಎಕ್ಸಾಂಪಲ್ ಆಗಿ ನನಗೆ ನಿಮ್ಗೆ ಬೊಮ್ಮೆ ಕೊಡಿಸ್ಮೇಲೆ ನನಗೆ 10K ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗೋದ್ರೆ, 0ಗೆ ಬಂದುಬಿಟ್ರೆ? ಇಲ್ಲ ನಂಬಕ್ಕಾಗಲ್ಲ. ಎಲ್ಲರೂ ಸಬ್ಸ್ಕ್ರೈಬರ್ ಆಗೋದು ಬಿಡೋದು ಬಿಡಿ, ಫಸ್ಟ್ ಇವಳಿಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಆಮೇಲೆ ಫಸ್ಟ್ ಆಫ್ ಆಲ್ ನೀನು ಮಾಡಿದ್ಯಾ? ಎಲ್ಲಿ ತೋರಿಸು. ನೋ ಬ್ರೋ, ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಗೈಸ್ ಅದಕ್ಕೆ ಪಕ್ಕದಲ್ಲಿರೋನೇ ನಂಬಾರ್ದು. ಹೌದು, ನಮ್ಮವರೇ ನಮ್ಗೆ ಸಪೋರ್ಟ್ ಮಾಡಲ್ಲ. ಎಲ್ಲಿ ಮಾಡ್ತಾ ಇದೀಯಾ ಬೈಲೆ? ಎಲ್ಲಿ ಮಾಡ್ತಾ ಇದೀಯಾ? ಯಾವ ಹಸ್ಬೆಂಡು? ರಾಂಗ್ ಸ್ಟೇಟ್ಮೆಂಟ್ ಎಲ್ಲ ಕೊಡಬಾರ್ದು. ಫೋನ್ ತೋರಿಸಿ. ಇವಾಗ ನೀನು ಹೇಳ್ದೆ ತಾನೆ 2 ಲಕ್ಷ ಆಗೋದು ಬೇಡ, ಫಸ್ಟ್ ನೀನ್ ಮಾಡು. ಇದು ಕನ್ನಡ ವ್ಲಾಗು. ನೀನು ಇಂಗ್ಲೀಷ್ ಎಲ್ಲ ಮಾತಾಡಬೇಡ ಇದರಲ್ಲಿ. ಇಂಗ್ಲೀಷ್ ಮಾತಾಡಿದ್ರೆ ಅಮೆರಿಕಾಗೋ ಫಾರಿನ್ಗೋ ಹೊರಟೋಗು. ನಾಟ್ ಬಿ ನೋ. ಹೇಳಿ ಸರ್. ಶಶಾಂಕ್ ಎಲ್ಲಿಗೆ? ಹೊಡಿ ಇನ್ನೂ ಬಿದ್ದಿಲ್ಲ. ಓ ಶಶಾಂಕ್ ಕೊಟ್ಟ ಹೇ
ಇವಾಗ ಅದೇ ಮಾಡೋದು ನೋಡ್ಕೊ ಇನ್ನು ಸ್ವಲ್ಪ ಹೊತ್ತಿಗೆ ಅಲ್ಲ. ಹಾಂ ಏನಂದೆ ನಾವು ಕೆಲಸ ಮಾಡಿದ್ವಿ, ಪ್ಲ್ಯಾನ್ ಹಾಕೋಣ, ತಲೆಗೆ ಹೊಡೆದ್ಬಿಟ್ಟು ಓಡೋಗಿದ್ವಿ. ಇವಾಗ ಮಾಡಿ ನಂಗೆ ಈ ಚಪ್ಪಲಿಯಲ್ಲಿ ಓಡೋಕ್ಕಾಗಲ್ಲ. ಚಪ್ಪಲಿ ಕೈಲಿ ಕೊಡು ಓಡು ಹೊಡಿ ಈ ಹುಡುಗಿರಿಗೆ ತಿಂದಿ ತರಗಿಲ್ಲ ಅಂತಂದ್ರೆ ಹಿಂಗೆ, ಇನ್ನು ತಿಂದಿಲ್ಲ ಅಂದ್ರೆ ಇನ್ನೂ ಜಾಸ್ತಿ. ಇವಾಗ ಜಾನ್ವಿ ಇವಾಗ ಮುಟ್ಟಿದ್ರು ಏಟು ರೀಸನ್. ದಿ ಬಾಯ್ಸ್ ಅಲ್ಲ ದಿ ಗರ್ಲ್ಸ್. ಓ ಮೆನ್ ಕಾರ್ಡಾ? ಓಕೆ ಗೈಸ್, ಜಾನ್ವಿ ಅವರು ಕಣ್ಣಲ್ಲಿ ನೀರು ಹಾಕೊಂತವ್ರೆ. ಯಾಕೆ ಜಾನ್ವಿ? ಮಕ್ಕಳ ಥರ ಮಾಸ್ಕ್ ಕಾರ್ಡ್ ಕೊಟ್ಟಿಲ್ಲ ಅಂತೆ. ಜಾನ್ವಿ ಬೈಲಿ, ಅಲ್ಬೇಡ ಬೈಲಿ ಆಯ್ತು. ಜಾನ್ವಿ ಪಾಸ್ ಆಗಿಲ್ವಲ್ಲ, ಅದಕ್ಕೆ ಭಯ ಬೀಳ್ತಿರೋದು. ಜಾನ್ವಿ ಪಾಸ್ ಆಗ್ತೀಯಾ? ಹೌದು, ಮತ್ತೆ ಯಾಕೆ ಮಾಸ್ಕ್ ಕಾರ್ಡ್ ಅಂತ ಇದ್ರದ್ದು ಅವಾಗಿಂದ? ಸೋಮವಾರ ಇಸ್ಕೋ. ಕಣ್ಣಲ್ಲಿ ನೀರು ಹಾಕೊಂಡ್ರೆ ಪಾಸ್ ಆಗಿ ಹೋಗ್ತೀಯಾ? ಮತ್ತೆ ಕೈಯಲ್ಲಿ ನೀರು ಹಾಕ್ತಿದ್ಯಾ? ಗೈಸ್, ದಕ್ಷಿತ್ ಅವರು ಫುಲ್ಲು ಫೇಮಸ್ ಆಗೋಗೋರೆ ಗೈಸ್. ಎಲ್ಲೋದ್ರೂ ದಕ್ಷಿತ ಅಂತ ಕಿರ್ಚಲಾಡ್ತವ್ರೆ. ದಕ್ಷಿತ ಗೈಸ್, ಆ್ಯಟಿಟ್ಯೂಡ್ ಗೈಸ್ ದಕ್ಷಿತ್ ಅವ್ರಿಗೆ. ಅವೆಲ್ಲ ಅವ್ರ ಮನೆಯಲ್ಲಿ, ನಮ್ಮ ಹತ್ರ ಅಲ್ಲ. ಹುಷಾರು, ಕಣ್ಣಂಗೆ ಬಿದ್ದೋಗುತ್ತೆ ಕೆಳಗಡೆ. ಗೈಸ್, ಇವಾಗ ಮೂವಿ ಕರ್ಕೊಂಡು ಹೋಗ್ತವ್ರೆ ಉಜ್ವಲ್ ಅವರು. ಟಿಕೆಟ್ ದುಡ್ಡು ಕೊಟ್ಟಿದ್ದೀವಿ. ನಾನಲ್ಲ ಗೈಸ್, ಶಶಾಂಕ್ ದುಡ್ಡು ಕೊಟ್ಟಿದ್ದು. ಆ ಮೂವಿ ರಿವ್ಯೂ ನೋಡಿದ್ರೆ ಚೆನ್ನಾಗಿಲ್ಲ ಅಂತವ್ರೆ. ಅದೇ ಮೂವಿ ಕರ್ಕೊಂಡು ಹೋಗ್ತವ್ರೆ. ಗೊತ್ತಿದ್ರು ಮೂವಿ ಟಿಕೆಟ್ ಬುಕ್ ಮಾಡಿಬಿಟ್ಟು ಟ್ರೈಲರ್ ನೋಡ್ತಾರೆ. ಹೌದೇನೋ? ನೋಡಿ ಗೈಸ್, ಏನು ಮಾಡೋಕ್ಕಾಗಲ್ಲ ಗೈಸ್. ಪಾಪು ಬರ್ತಾವನಂತೆ, ಗೊತ್ತಿಲ್ಲ ಗೈಸ್. ಬಂದಾಗಿಂದ ಪಾಪು ಅಂತವ್ರೆ. ಇವ್ರು ಪಾಪುನ ನಾವು ನೋಡಲೇಬೇಕು. ನಮ್ಮ ಪಾಪು ಅಲ್ಲಪ್ಪ, ಪಾಪು ಅಷ್ಟೇ, ನಮ್ಮ ಪಾಪು ಅಲ್ಲ ಗೈಸ್. ದಕ್ಷಿತ್ ಅವ್ರು ಬ್ಯುಸಿ ಆಗೋರೆ ಮೊಬೈಲಲ್ಲಿ. ಆ್ಯಟಿಟ್ಯೂಡ್ ದಕ್ಷಿತ. ಗೈಸ್, ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟ ಮುಗಿಸ್ಕೊಬಂದು 1 ಅವರ್ಗಿಂತ ಮುಂಚೆ ಬಂದು ಮಾಲ್ ಕಾಯ್ತಿರೋದು ಇದೆ ಫಸ್ಟ್ ಟೈಮ್. ಯಾವಾಗಲೂ 10 ನಿಮಿಷ ಲೇಟಾಗಿ ಬರ್ತಿದ್ದವ್ರು, ಇವತ್ತು 1 ಅವರ್ ಮುಂಚೆ ಬಂದಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಟೈಮ್ ಬ್ಯಾಡ್ ಅಷ್ಟೇ. ಎಲ್ಲ ದಕ್ಷಿತ್ ಅವರಿಂದಾನೆ ಗೈಸ್. ಹಸು ಅಂದರು, ಕರ್ಕೊಬಂದರೆ ಏನೂ ಬೇಡ ಅಂತವ್ರೆ. ಏನು ಮಾಡೋದು ಗೈಸ್? 7349 ನನ್ನ ನಂಬರ್ ಹಾಕೊಂಡು ಯಾರಾದರೂ ಫೋನ್ ಪೇ ಮಾಡಿದ್ದೀವಿ. ಹಂಗಾದ್ರೆ ಗೋವಾ ಹೋಗಿ ಇಲ್ಲಿಗೆ ಬಂದರೆ ಗೋವಾ ಕಾಫಿ ಕುಡಿಯೋಕ್ಕೆ. ಈಗ ಅವಳು ಯಾವುದೋ ಒಂದು ಬೋಬಾ ಜ್ಯೂಸ್ ನೋಡಿದಾಳೆ, ಅದ್ರ ಮೇಲೆ ಕಣ್ಣು ಅವಳಿಗೆ. ಯಾವುದೋ ಚೀಸ್ ಕೇಕ್ ನೋಡಿದಾಳೆ, ಅದ್ರ ಮೇಲೆ ಕಣ್ಣು. ಇಲ್ಲೊಂದು ಯಾವುದೋ ಚಾಕ್ಲೇಟ್ ಕೇಕ್ ಚಾಕ್ಲೇಟ್ ಐಸ್ ಕ್ರೀಮ್ ನೋಡಿದಾಳೆ, ಅದ್ರ ಮೇಲೆ ಕಣ್ಣು. ಇವಾಗ ವಾವ್ ಡೈಲಾಗ್. ಸದ್ಯ ಇವಾಗಾದ್ರೂ ಎದ್ದೋಳಲ್ಲ ಮಾತ್ರ ಇಲ್ಲೇ ಐತಿ. ಆದ್ರೆ ಯಾಕೆ ಭಯ? ಬ್ಯೂಟಿಫುಲ್ ದಕ್ಷಿತಾ ಯಾರು ಇವರೆಲ್ಲ? ಗೈಸ್, ಪಾಪು ಬಂದ. ಪಾಪು ಸೇ ಹೈ ಟು ಮೈ ವ್ಲಾಗ್. ನಮಸ್ಕಾರ ಅಲ್ಲ, ಸೇ ಹಾಯ್ ಬ್ರೋ. ಉಜ್ವಲ್ ಬ್ರೋ, ಪಾಪು ಅಂತ ಇದ್ರಲ್ಲ, ಇವರೇ ಪಾಪು. ದಕ್ಷಿತ್ ಅವರೇ ಪಾಪು. ಅವಾಗಿಂದ ಪಾಪು ಅಂತಿದ್ರಲ್ಲ. ಜಾನ್ವಿ ಹಾಂ ಗೈಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆದರೆ ಆನ್ಲೈನ್ ಇಟ್ಕೊಳ್ಳಿ. ಸೊ ಲವ್ ಯು ಆಲ್.